ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು MJSK ಕ್ರಿಯೇಷನ್. ನಾನಿವತ್ತು ನಿಮಗೆ ಬ್ಲೌಸ್ನ ಸ್ಟಿಚ್ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ ಮತ್ತು ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ಅದನ್ನು ಮುಂದುವರಿದ ವಿಡಿಯೋ ಇದಾಗಿರುತ್ತೆ, ಅಂದರೆ ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ಇದರಲ್ಲಿ ನಾನು ನಿಮಗೆ ಬ್ಲೌಸ್ನ ಫುಲ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದರಲ್ಲಿ ನಾವು 1/4 ಇಂಚನ್ನ ಮೊದಲಿಗೆ ನಾವು ಸ್ಟ್ರೈಟಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಬ್ಲೌಸ್ ಪೀಸ್ನ ಬ್ಯಾಕ್ ಸೈಡ್ದು ಪಾರ್ಟ್ ಇದರಲ್ಲಿ ನಾವು 1/4 ಇಂಚ್ಗೆ ಮೊದಲು ಸ್ಟ್ರೈಟಾಗಿ ಒಂದು ಲೈನ್ ಸ್ಟಿಚ್ ಮಾಡ್ಕೋಬೇಕು. ಇದು ಸ್ಟಿಚಿಂಗ್ ಮುಗಿದ ನಂತರ ಮಾರ್ಜಿನ್ಗೆ ಕರೆಕ್ಟಾಗಿ 1.5 ಇಂಚಷ್ಟು ಮಾರ್ಕ್ ಮಾಡಿದ್ವಲ್ವ, ಅಲ್ಲಿಗೆ ನೀಟಾಗಿ ಮಾರ್ಕ್ ನೇರಕ್ಕೆ ಫೋಲ್ಡ್ ಮಾಡಿಕೊಂಡು ಮತ್ತು ನೀಟಾಗಿ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಮೊದಲಿಗೆ ಎಲ್ಲರೂ ಸ್ಟಿಚ್ ಮಾಡ್ತಿರ್ಲಿಲ್ಲ, ಇದನ್ನು ಎಮ್ಮಿಂಗ್ ಮಾಡ್ತಾಯಿದ್ರು. ಬಟ್ ಇವಾಗ ಯಾರು ಅಷ್ಟೊಂದು ಪೇಷನ್ಸ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ ನಾನು ನಿಮಗೆ ಇದು ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ನಾನು ಸ್ಟಿಚ್ ಮಾಡೋದನ್ನೇ ಹೇಳ್ಕೊಡ್ತಾಯಿದ್ದೀನಿ. ನಾನು ಕೂಡ ಸ್ಟಿಚ್ಚೇ ಮಾಡೋದು. ಈಗ ಡಾಟ್ ಮಾರ್ಕ್ ಮಾಡ್ಕೋಬೇಕು. ಒಂದು ಕಡೆ ನಾವು ಮಾರ್ಕ್ ಮಾಡಿದ್ವಲ್ಲ, ಅದನ್ನೇ ಇನ್ನೊಂದು ಕಡೆ ಟ್ಯಾಪ್ ಮಾಡಿದ್ರೆ ಇನ್ನೊಂದು ಕಡೆನೂ ಸೇಮ್ ಮಾರ್ಕ್ ಅದೇ ಇರುತ್ತೆ. ಯಾಕಂದರೆ ನಮಗೆ ಅಳತೆ ಗೊತ್ತಾಗಲಿ ಅನ್ನೋ ರೀಸನ್ಗೋಸ್ಕರ ಇವಾಗ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಅದೇ ಮಾರ್ಕ್ನ ನೇರಕ್ಕೆ ಒಂದು ಸ್ಟಿಚ್ನ ಹಾಕಿದ್ರೆ ನಮಗೆ ಡಾಟ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ. ಈಗ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಡಾಟು ಸ್ಟಿಚ್ ಮಾಡ್ಕೋಬೇಕು. ಈಗ ಬ್ಯಾಕ್ ಸೈಡು ನಮ್ಮದು ಡಾಟ್ ಮಾರ್ಕು ಮತ್ತು ಮಾರ್ಜಿನ್ ಲೆವೆಲು ಎರಡೂ ಕೂಡ ಕಂಪ್ಲೀಟ್ ಆಯಿತು. ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಅದನ್ನು ಕಟ್ ಮಾಡಿಬಿಡಬೇಕು. ಈಗ ನಾವು ಸ್ಲೀವ್ಸ್ನ ಹೇಗೆ ಸ್ಟಿಚ್ ಮಾಡ್ಕೋಬೇಕು, ಇದು ಕೂಡ ಸೇಮ್ ಈಸಿನೇ. ಬ್ಯಾಕ್ ಯಾವ ಥರ ಸ್ಟಿಚ್ ಮಾಡಿದ್ರೆ ಮಾರ್ಜಿನ್ ಲೆವೆಲ್ಗೆ ಅದೇ ಥರನೇ ಇದನ್ನು ಮೊದಲು 1/4 ಇಂಚ್ ಲೆವೆಲ್ಗೆ ನಾವು ಸ್ಟ್ರೈಟಾಗಿ ಒಂದು ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಟು ಸೇಮ್ ನಾವು ಬ್ಯಾಕಲ್ಲಿ ಯಾವ ಥರ ಸ್ಟಿಚ್ ಮಾಡ್ಕೊಂಡ್ವಿ ಇದು ಕೂಡ ಹಾಗೆಯೇ. ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಮೊದಲಿಗೆ ಕಲಿತಾ ಇರೋ ಬಿಗಿನರ್ಸ್ಗೆ ಇದು ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಲೈನಿಂಗ್ ಏನು ನಾವು ಹಾಕ್ತಾಯಿಲ್ಲ, ಅದರಿಂದ ಈಸಿಯಾಗಿ ಬಿಗಿನರ್ಸು ಕಲ್ತ್ಕೋಬೋದು ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು. ಈಗ ಮಾರ್ಜಿನ್ ಲೆವೆಲ್ಗೆ ಮಾರ್ಕ್ ಮಾಡಿದ್ವಲ್ವ, ಆ ಲೆವೆಲ್ಗೆ ನಾವು ಮತ್ತೆ ಇನ್ನೊಂದು ಸ್ಟಿಚ್ನ ಹಾಕ್ಕೋಬೇಕು. ಇದು ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮಗೆ ಈಸಿ ಆಗಲಿ ಅನ್ನೋ ರೀಸನ್ಗೋಸ್ಕರ ನಾನಿಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಬೇಕಿದ್ರೆ ನಿಮಗೆ ಎಮ್ಮಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ಸ್ಟ್ರೈಟಾಗಿ ಒಂದು ಲೈನ್ ಸ್ಟಿಚ್ ಮಾಡ್ಕೋಬೇಕು. ಇದನ್ನು 2 ಸಲ ಸ್ಟಿಚ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ನಮಗೆ ಫ್ರಂಟಲ್ಲಿ ಶೇಪ್ ಕೊಡೋದು. ಮೇಯ್ನ್ ಡಾಟ್ ಅಂತ ಇದನ್ನೇ ನಾವು ಕರೆಯೋದು. ಸೊ ಇನ್ನು ಶೋಲ್ಡರ್ ಹತ್ರ ಮತ್ತು ಹುಕ್ಪಟ್ಟಿ ಹತ್ರ ನಾವು ಹಿಡಿತೀವಲ್ವ ಡಾಟು, ಅದು ಅಷ್ಟೊಂದೇನು ಕನ್ಸಿಡರ್ ಆಗೋಲ್ಲ. ಇದೇ ನಾವು ಕರೆಕ್ಟಾಗಿ ಹಿಡಿದ್ರೆ ಅವೆರಡೂ ಕೂಡ ನಮಗೆ ಕರೆಕ್ಟಾಗಿ ಬರುತ್ತೆ. ಇದು 3 ಡಾಟ್ ಬ್ಲೌಸು, ಅಂದರೆ 3 ಕಡೆ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿರೋವಂಥ ಬ್ಲೌಸ್ ಇದು. ಈಗ ನಾವು ಶೋಲ್ಡರ್ ಕಡೆ ಡಾಟ್ನ 1/4 ಇಂಚ್ಗೆ ಮಾರ್ಕ್ ಮಾಡಿರ್ತೀವಲ್ವ, ಅದೇ ಲೈನಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಕಟ್ ಮಾಡ್ಕೊಡಿ. ಈಗ ನಾವು ಹುಕ್ಪಟ್ಟಿ ಹತ್ರ ಇರೋ ಡಾಟ್ನ ಸೇಮ್ ನಾವು ಮಾರ್ಕ್ ಹೇಗೆ ಮಾಡಿರ್ತೀವಿ ಅದೇ ರೀತಿ ಆ ಲೈನ್ ಮೇಲೇ ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ.
ಇವಾಗ ನಮಗೆ ಫ್ರಂಟ್ ಶೇಪು ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇವಾಗ ನಾವು ಸೈಡ್ ಪಟ್ಟಿ ಅಂದರೆ ಕೆಳಗಡೆ ಕೊಡ್ತೀವಲ್ವ ಪಟ್ಟಿ, ಅದನ್ನು ಅಂದರೆ ಇದನ್ನು ಶೇಪ್ ಬೆಲ್ಟ್ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ನಾವು ಎಕ್ಸ್ಟ್ರಾ ಒಂದು ಪೀಸ್ನ ಆ್ಯಡ್ ಮಾಡ್ಕೊಂಡ್ರೆ ಸ್ವಲ್ಪ ಅಲ್ಲೇ ಏನು ಮಂದ ಇರಲಿ ಅಂತಾರಲ್ವ, ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಪೀಸ್ನ ಆ್ಯಡ್ ಮಾಡಿಕೊಂಡು ಮೊದಲಿಗೆ ಅದಕ್ಕೆ 1/2 ಇಂಚ್ಗೆ ನಾವು ಒಂದು ಸ್ಟಿಚ್ನ ಹಾಕ್ಕೋಬೇಕು. ಎರಡೂ ಕೂಡ ಆಪೋಸಿಟ್ ಸೈಡಲ್ಲಿ ಬರೋ ಹಾಗೇ ನಾವು ಸ್ಟಿಚ್ಚನ್ನ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡುವಾಗ ಎರಡು ಒಂದೇ ಕಡೆನೇ ಬರೋ ಹಾಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಎರಡು ಆಪೋಸಿಟ್ ಸೈಡಲ್ಲಿರೋ ಥರನೇ ಮಾಡ್ಕೋಬೇಕು. ಈಗ ನಾವು 1/2 ಇಂಚ್ಗೆ ನಾವು ಒಂದು ಸ್ಟಿಚ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಇವಾಗ ಫೋಲ್ಡ್ ಮಾಡಿ ಮತ್ತು ನಾವು ಎಡ್ಜಲ್ಲಿ ನಾವು ಟಾಪ್ ಸ್ಟಿಚ್ನ ಹಾಕೋಬೇಕು. ಈ ಟಾಪ್ ಸ್ಟಿಚ್ ಹಾಕೋದ್ರಿಂದ ಅದು ಶೇಪ್ ನಮಗೆ ನೀಟಾಗಿ ಸಿಗುತ್ತೆ. 4 ಕಡೆ ನಾವು ಸ್ಟಿಚ್ನ ಹಾಕೋದ್ರಿಂದ ನಮಗೆ ಶೇಪ್ ಬೆಲ್ಟು ಸ್ಟಿಚ್ ಅದಕ್ಕೆ ಅಡ್ಜಸ್ಟ್ ಮಾಡೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಅದರಿಂದ ನಾವು ಮೊದಲಿಗೆ ಇಲ್ಲಿ ನೀಟಾಗಿ ಒಂದು ಚೂರು ಬ್ಯಾಕ್ದು ಪೀಸ್ ನಮಗೆ ಫ್ರಂಟಲ್ಲಿ ಬರೋ ಹಾಗೆ ನೋಡ್ಕೊಳ್ದೆ ನಾವು ನೀಟಾಗಿ ನಿಧಾನವಾಗಿ ನಾವು ಟಾಪ್ ಸ್ಟಿಚ್ನ ಹಾಕೋಬೇಕು. ಇವಾಗ ಉಳಿದಿರೋ ಕಡೆನೂ ಕೂಡ ಸ್ಟಿಚ್ನ ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ ಒಂದೊಂದೇ ಪೀಸ್ನ ಮಾತ್ರ ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇದನ್ನೊಂದು ಮಾಡಿಕೊಂಡ್ರೆ ಇದೇ ಥರನೇ ಇನ್ನೊಂದು ಶೇಪ್ ಬೆಲ್ಟ್ನೂ ಕೂಡ ನೀವು ರೆಡಿ ಮಾಡ್ಕೋಬೇಕು. ಈಗ ಒಂದು ಶೇಪ್ ಬೆಲ್ಟ್ ರೆಡಿಯಾಗಿದೆ. ಎಕ್ಸ್ಟ್ರಾ ಇರೋ ಪೀಸ್ನ ನಾವು ಸೀಸರ್ನ ಸಹಾಯದಿಂದ ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ನಾವು ಶೇಪ್ ಬೆಲ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ನಾವು ಫ್ರಂಟ್ ಪೀಸ್ಗೆ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಒಂದು ಸೈಡ್ನ ಫ್ರಂಟ್ ಶೇಪ್ದು ನಾವು ಡಾಟ್ ಮಾರ್ಕಿಂಗ್ ಮಾಡಿ ಸ್ಟಿಚ್ ಮಾಡಿದ್ವಲ್ಲ, ಅದಕ್ಕೆ ನಾವು ಶೇಪ್ ಬೆಲ್ಟ್ನ ಕೆಳಗಡೆ ಇಟ್ಕೊಂಡು ಈಗ ಶೇಪು ನೀಟಾಗಿ ಎಲ್ಲಿವರೆಗೆ ಬರುತ್ತೆ ಅನ್ನೋದನ್ನು ನಾವು ಮೊದಲು ನೋಡಿಕೊಂಡು ಅದಾದಮೇಲೆ ನಾವು ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕು. 1/4 ಇಂಚ್ ಮಾರ್ಜಿನಲ್ಲಿ ನಾವು ಸ್ಟಿಚ್ ಹಾಕೋಬೇಕು. ಇಲ್ಲಿ ಡಬಲ್ ಸ್ಟಿಚ್ ಹಾಕೋಬೇಕು ನಾವು, ಏಕೆಂದರೆ ನೆಕ್ಸ್ಟ್ ನಾವು ಇದನ್ನು ಓಪನ್ ಮಾಡೋದಕ್ಕೂ ಆಗಲ್ಲ, ನಾವು ಸೈಡ್ ಬೆಲ್ಟ್ ಎಲ್ಲ ಅಟ್ಯಾಚ್ ಮಾಡಿಬಿಡ್ತೀವಲ್ವ, ಅದ್ರ ರೀಸನ್ಗೋಸ್ಕರ ನಾವು ಇಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೋಬೇಕು. ನಾವು ಮೇಯ್ನ್ ಡಾಟ್ ಹಿಡ್ದಿರ್ತೀವಲ್ಲ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಬೇಕು, ಇಲ್ಲಾಂದರೆ ಅದು ಸ್ಟಿಚ್ಗೆ ಸಿಕ್ಕಾಕೊಂಡ್ಬಿಟ್ರೆ ನಮಗೆ ಶೇಪ್ ಅನ್ನೋದು ಫ್ರಂಟ್ ಶೇಪ್ ನೀಟಾಗಿ ಬರೋದಿಲ್ಲ. ರೆಡಿ ಆಯಿತು. ಇದೇ ರೀತಿಯೇ ಇನ್ನೊಂದು ಸೈಡ್ ಕೂಡ ನೀವು ರೆಡಿ ಮಾಡ್ಕೋಬೇಕು. ಇನ್ನೊಂದು ಸೈಡ್ ಕೂಡ ರೆಡಿ ಆದಮೇಲೆ ನಾವು ಹುಕ್ ಪಟ್ಟಿ ಮತ್ತು ಬಟನ್ ಪಟ್ಟಿ ಹಾಕ್ತೀವಲ್ಲ ನಾವು, ಅದು ಎರಡು ಒಂದೇ ಸಮ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಇರುತ್ತೆ ಅಲ್ವಾ, ಎಕ್ಸ್ಟ್ರಾ ಇರೋದನ್ನು ನಾವು ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ನಾವು ಫ್ರಂಟು ಮತ್ತು ಬ್ಯಾಕು ಎರಡು ರೆಡಿಯಾಗಿದೆ. ಇವಾಗ ಎರಡನ್ನು ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡಿ ಹೇಗೆ ಅಂತ ನೋಡೋಣ. ಮೊದಲಿಗೆ ಫ್ರಂಟ್ ಪೀಸ್ ಎರಡನ್ನೂ ಹಾಕ್ಕೊಂಡು ಅದನ್ನು ಉಲ್ಟಾ ಬ್ಯಾಕ್ ಪೀಸ್ ಹಾಕ್ಕೊಂಡು ಇಲ್ಲಿ ಶೋಲ್ಡರಲ್ಲಿ ನಾವು 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ವಲ್ವ, ಅಂದರೆ ಬಿಟ್ಟಿರೋದು ಅಂದರೆ ಮಾರ್ಕ್ ಮಾಡಿದ್ವಲ್ವ 1/2 ಇಂಚ್ಗೆ, ಅದಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಶೋಲ್ಡರು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಅಟ್ಯಾಚ್ ಮಾಡಿದ್ದು ರೆಡಿ ಆಗುತ್ತೆ.
ಎರಡೂ ಸೈಡು ಕೂಡ ಸ್ಟಿಚ್ ಮಾಡಿಕೊಂಡು ನಾವಿಲ್ಲಿ ಒಂದು 1/4 ಇಂಚ್ ಮಾರ್ಜಿನಲ್ಲಿ ನಾವು ಶೋಲ್ಡರ್ನ ಕಟ್ ಮಾಡ್ಕೋಬೇಕು. ಇವಾಗ ನಾವು ಇಲ್ಲಿ ಪಟ್ಟಿ ಕಟ್ಟಬೇಕಲ್ವಾ, ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಅದಕ್ಕೆ ನಾವು ಇಲ್ಲಿ 1 ಇಂಚ್ಗೆ ಕಟ್ ಮಾಡಿ ಪೀಸ್ಗಳನ್ನ ತೆಗೆದಿಟ್ಕೊಂಡಿದ್ವಲ್ವ, ಅದನ್ನು ನಾವು ಒಂದೊಂದೇ ಪೀಸ್ನ ಸ್ಟಿಚ್ ಮಾಡಿಕೊಂಡು ಜಾಯಿಂಟ್ ಮಾಡ್ತಾ ನಮಗೆ ಫ್ರಂಟಿಂದ ಬ್ಯಾಕ್ ಫುಲ್ಲು, ಫ್ರಂಟ್ ನೆಕ್ಕಿಂದ ಬ್ಯಾಕ್ ನೆಕ್ ತನಕನೂ ನಾವು ಫುಲ್ಲು ಅಟ್ಯಾಚ್ ಪಟ್ಟಿ ಕಟ್ಟೋದ್ರಿಂದ ಅದಕ್ಕೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನು ನಾವು ಸ್ಟಿಚ್ ಮಾಡಿ ತಗೋಬೇಕು. ಎಕ್ಸ್ಟ್ರಾ ಇರೋದನ್ನು ಸಿಸರ್ ಸಹಾಯದಿಂದ ಕಟ್ ಮಾಡಿಬಿಟ್ರೆ ರೆಡಿ ಆಗುತ್ತೆ. ಇವಾಗ ನಮಗೆ ಪಟ್ಟಿ ಕಟ್ಟೋಕ್ಕೆ ರೆಡಿ ಆಯಿತು. ಇದರಲ್ಲಿ ನಾವೇನು ಮಾಡಬೇಕು ಮೊದಲು ಅಂದರೆ 1/2 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಫುಲ್ಲು 1 ಇಂಚ್ಗೆ ಕಟ್ ಮಾಡ್ಕೊಂಡಿರೋ ಪೀಸ್ ಅಟ್ಯಾಚ್ ಮಾಡಿದ್ದೀವಲ್ಲ ಅದೆಲ್ಲನೂ ನಾವು 1/2 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು. ಹಾಫ್ ಇಂಚಿಗೆ ಸ್ಟಿಚ್ ಹಾಕ್ಕೊಂಡಿರೋದನ್ನ ನಾವು ಬ್ಲೌಸ್ ಫ್ರಂಟ್ ನೆಕ್ಕಿಂದ ಅದೇ ಹುಕ್ ಪಟ್ಟಿ ಹಾಕ್ತೀವಲ್ಲ, ಹುಕ್ ಪಟ್ಟಿಯಿಂದ ನಾವು ಅಟ್ಯಾಚ್ ಮಾಡ್ಕೋಬೇಕು. ಈ ಬ್ಯಾಕ್ ಶೇಪಲ್ಲಿ ಮಾತ್ರ ನಾವು ಯಾವ ಶೇಪಲ್ಲಿ ಕಟ್ ಮಾಡಿರ್ತೀವಿ ಅದೇ ಶೇಪ್ ಬರೋ ಥರನೇ ನಾವು ನೀಟಾಗಿ ನಾವು ಪಟ್ಟಿನ ಕ್ರಾಸಾಗಿ ನಿಧಾನಕ್ಕೆ ನಾವು ಸ್ಟಿಚ್ ಮಾಡ್ಕೋಬೇಕು. ಶೋಲ್ಡರ್ ಜಾಯಿಂಟ್ ಮಾಡಿದ್ವಲ್ಲ ಅದು ಬ್ಯಾಕ್ ಸೈಡ್ ಬರೋ ಥರನೇ ನಾವು ನೋಡ್ಕೋಬೇಕು. ನೀಟಾಗಿ ಸ್ಟಿಚ್ ನೋಡಿ, ನಾನು ಎಷ್ಟು ನಿಧಾನಕ್ಕೆ ಮಾಡ್ತಾಯಿದ್ದೀನಿ, ನೀವು ಅದೇ ಥರನೇ ನಿಧಾನಕ್ಕೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡಿ ತೆಗೆದ್ಬಿಡಿ. ಇವಾಗ ಅದನ್ನು ಇನ್ನೂ ಒಂದು ಫೋಲ್ಡ್ ಮಾಡಿ ಮತ್ತು ಟಾಪ್ ಸ್ಟಿಚ್ ಹಾಕಿ ಮೇಲ್ಗಡೆ ನೀವು ಹೇಗೆ ಎಷ್ಟು ಮಾರ್ಜಿನಲ್ಲಿ ನೀವು ಫೋಲ್ಡ್ ಮಾಡ್ಕೊಂಡಿರ್ತೀರ ಅಷ್ಟು ಮಾರ್ಜಿನ್ಗೆ ನೀಟಾಗಿ ಕವರ್ ಆಗೋ ಥರ ಇದನ್ನು ಕೂಡ ಎಮ್ಮಿಂಗ್ ಮಾಡ್ಬೋದು. ಬಟ್ ನಾನಿಲ್ಲಿ ನಿಮಗೆ ಎಲ್ಲಾದರೂ ಸ್ಟಿಚಿಂಗಲ್ಲೇ ತೋರಿಸ್ತಾ ಇರೋದ್ರಿಂದ ಎಮ್ಮಿಂಗ್ ಮಾಡೋದು ನಿಮಗೆ ನೆಕ್ಸ್ಟ್ ಬ್ಲೌಸಲ್ಲಿ ನಾನು ತೋರಿಸ್ಕೊಡ್ತೀನಿ. ನೀಟಾಗಿ ಸೇಮ್ ಮೊದಲು ಯಾವ ಥರ ಪಟ್ಟಿ ಕಟ್ಟಿದ್ರಿ ಅದೇ ಶೇಪ್ ಅದು ಯಾವ ರೀತಿ ಇದೆ ಅದೇ ಥರನೇ ಟಾಪ್ ಸ್ಟಿಚ್ಚು ಕೂಡ ಹಾಕ್ಕೋಬೇಕು. ಶೇಪ್ ಎಲ್ಲ ನೀಟಾಗಿ ಬರಲಿ. ನಾವು ಅಲ್ಲಿ ಕರ್ವ್ ಶೇಪ್ ಬರುತ್ತೆ ಅಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಫಾಸ್ಟಾಗಿ ಮೂವ್ ಮಾಡಿದೆ ನಿಧಾನಕ್ಕೆ ಮಾಡ್ಕೊಳ್ಳಿ. ಇದರಿಂದ ಶೇಪ್ ನೀಟಾಗಿ ಬರುತ್ತೆ ನಮಗೆ ಅಷ್ಟೇ, ಅದೊಂದೇ ರೀಸನ್ಗೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ನೀವು ಇದೇ ರೀತಿ ಹಾಕಬೇಕು. ಇದಾದಮೇಲೆ ನಾವೀಗ ಹುಕ್ ಪಟ್ಟಿನ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹುಕ್ ಪಟ್ಟಿನ ನಾವು ಅಟ್ಯಾಚ್ ಮಾಡೋಕ್ಕೆ ಸ್ಟ್ರೈಟಾಗಿದೆಯಾ ಅಂತ ನೋಡ್ಕೋಬೇಕು. ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿ ತೆಗೆದುಬಿಟ್ಟು ಈಗ ನಾವು ಹುಕ್ ಪಟ್ಟಿಗೆ ನಾವು ಕಟ್ ಮಾಡ್ಕೊಂಡಿರ್ತಿದ್ವಲ್ಲ ಪೀಸು ಅದನ್ನು ಜಾಯಿಂಟ್ ಮಾಡಿ ಫ್ರಂಟ್ ಸೈಡಿಂದ ಒಂದು ಸ್ಟಿಚ್ನ ಹಾಕ್ಕೋಬೇಕು. ಇದಾದಮೇಲೆ ಅದನ್ನು ನಾವು 2 ಫೋಲ್ಡ್ ಮಾಡಿಕೊಂಡು ಮತ್ತು ಬ್ಯಾಕ್ ಸೈಡ್ಗೆ ಜಾಯಿಂಟ್ ಮಾಡಿ ನೀಟಾಗಿ ಆ ಶೇಪ್ ಎಲ್ಲಿದೆ ಅಲ್ಲಿವರೆಗೆ ನಾವು ಸ್ಟಿಚ್ ಹಾಕ್ಕೋಬೇಕು. ಇದು ನೀವು ಸ್ಟ್ರೈಟಾಗಿ ಬರಲಿಲ್ಲ ಅಂತಂದರೆ ನಿಮಗೆ ಹುಕ್ ಪಟ್ಟಿ ನೀಟಾಗಿ ಬರೋಲ್ಲ, ಅಂದರೆ ಶೇಪು ಸ್ಟ್ರೈಟ್ನೆಸ್ ಬರೋಲ್ಲ. ಇದನ್ನು ಸ್ವಲ್ಪ ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಫೋಲ್ಡ್ ಮಾಡಿಕೊಂಡು ಮಾಡಿ. ಇದೇನು ಅಂಥ ಕಷ್ಟ ಏನಲ್ಲ, ಈಸಿಯಾಗೆ ಮಾಡ್ಬೋದು. ಈಗ ಹುಕ್ ಪಟ್ಟಿ ರೆಡಿ ಆಯಿತು. ಇವಾಗ ಕಾಜಾಪಟ್ಟಿನ ನಾವು ನೋಡೋಣ. ಇದನ್ನು ಕೂಡ ಕಾಜಾಪಟ್ಟಿ ಪೀಸ್ನ ಕೆಳಗಡೆ ಇಟ್ಕೊಂಡು ಮೇಲ್ಗಡೆ ಬ್ಲೌಸ್ ಪೀಸ್ನ ಇಟ್ಕೊಂಡು ಇದನ್ನು ಜಾಯಿಂಟ್ ಮಾಡಬೇಕು. ಇವಾಗ ಇದನ್ನು ನಾವು ಫ್ರಂಟ್ಗೆ ಫೋಲ್ಡ್ ಮಾಡಬೇಕು, ಯಾಕಂದರೆ ಇದು ಬಟನ್ ಹುಕ್ಕು ಹಾಕೋಕ್ಕೆ ಇದನ್ನು ಹೋಲ್ ಮಾಡ್ತೀವಲ್ವಾ ಆ ಸೈಡ್ ಇರೋದ್ರಿಂದ ನಾವು ಇದನ್ನು ಮೇಲ್ಗಡೆ ಫೋಲ್ಡ್ ಮಾಡಬೇಕು. ಅದನ್ನು ಒಳಗಡೆ ಇನ್ಸೈಡ್ ಫೋಲ್ಡ್ ಮಾಡಿರ್ತೀವಿ, ಇದನ್ನು ಅಪ್ ಸೈಡ್ ಫೋಲ್ಡ್ ಮಾಡಬೇಕಂದ್ರೆ ಮೇಲೆ ಫೋಲ್ಡ್ ಮಾಡಿ ನೀಟಾಗಿ
ನೀಡ್ಲು ಸಹಾಯದಿಂದ ತಗೊಂಡು ನಾವೇನು ಮಾಡಬೇಕು ಅಂದರೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ನೀವು ಹುಕ್ಕು ಎಷ್ಟು 1 ಇಂಚ್ಗೆ ಹಾಕ್ತಿರೋ ಇಲ್ಲ 1.25 ಇಂಚ್ಗೆ ಹಾಕ್ತಿರೋ ಅದನ್ನು ನೀವು ಒಂದ್ಸತಿ ಮಾರ್ಕ್ ಮಾಡಿಕೊಂಡು, ನಾನಿಲ್ಲಿ 1 ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ, 1 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1 ಇಂಚ್ಗೆ ನಾವೆಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲೆಲ್ಲ ನಾವು ವಿ ಶೇಪಲ್ಲಿ ನಾವು ಸ್ಟಿಚ್ನ ಹಾಕ್ತಾಯಿದ್ದೀವಿ. ಇದು ಯಾಕಂದರೆ ಇದನ್ನು 2 ಟೈಪ್ ಮಾಡ್ಬೋದು. ನಾನಿಲ್ಲಿ ಒಂದೇ ಸ್ಟಿಚ್ ಅಂದರೆ ಡೈರೆಕ್ಟ್ ಒಂದೇ ಸ್ಟಿಚ್ಚಿಂದ ನಾವು ಹೋಲ್ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಇದನ್ನ 2 ಸ್ಟಿಚ್ ಹಾಕಿ ಕೂಡ ಮಾಡ್ತಾರೆ. ನಾನು ನಿಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಸ್ಟಿಚ್ಚಲ್ಲಿ 2 ಆ ಪಟ್ಟಿದು ಕ್ಲಿಯರ್ ಆಗಬೇಕು, ಮತ್ತು ಹೋಲ್ ಮಾಡೋದನ್ನು 2 ವಿ ಶೇಪಲ್ಲಿ ಹೋಲ್ ಮಾಡೋದನ್ನು ಕೂಡ ಒಂದೇ ಸ್ಟಿಚ್ನಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರ ಅಲ್ಲೆಲ್ಲ ವಿ ಶೇಪ್ಗೆ ನಾವು ಸ್ಟಿಚ್ ಹಾಕ್ಕೊಂಡು ಫುಲ್ಲು ಕಾಜಾ ಪಟ್ಟಿನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಕೊನೆ ಎಡ್ಜ್ ಏನಿದೆ ಅದನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೋಬೇಕು. ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಮಗೆ ಮೇನ್ ಬ್ಲೌಸ್ನ ನೋಡುವಾಗ ನಮಗೆ ಎಲ್ಲೂ ಎಕ್ಸ್ಟ್ರಾಸು ಕಾಣಲ್ಲ, ಯಾಕಂದರೆ ಎಲ್ಲ ಇನ್ಸೈಡ್ ಇರುತ್ತೆ. ಇವಾಗ ನಾವು ಶೋಲ್ಡರ್ನ ಲೆವೆಲ್ನ ಎಷ್ಟು ಬೇಕು ಅಂತ ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿ ಸ್ಲೀವ್ಸ್ನ ನಾವು ಅಟ್ಯಾಚ್ ಮಾಡ್ಕೋಬೇಕು. ನಾನಿಲ್ಲಿ 1 ಸೈಡ್ ಸ್ಲೀವ್ಸ್ನ ಅಟ್ಯಾಚ್ ಮಾಡಿರೋದು ಮಾತ್ರ ತೋರಿಸ್ತಾ ಇದ್ದೀನಿ. ನೀವು 2 ಸೈಡು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಸ್ಲೀವ್ಸ್ ಅಟ್ಯಾಚ್ ಮಾಡಾಯಿತು. ಅಟ್ಯಾಚ್ ಮಾಡಿದ ಮೇಲೆ ನಾವು ಬ್ಯಾಕ್ ಸೈಡ್ ಅಂದರೆ ಇನ್ಸೈಡಿಂದ ನಾವು ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ 2 ಸಮ ಇಟ್ಕೊಂಡ್ರೆ ನಮಗೆ ಅಂದರೆ ಮೇನ್ ಜಾಯಿಂಟ್, ನಾವು ಕಂಕ್ಳು ಭಾಗ ಅಂತ ಏನು ಕರಿತೀವಿ ಅಲ್ಲಿ ಜಾಯಿಂಟ್ ಬರುತ್ತೆ ಅಲ್ವಾ, ಎಕ್ಸ್ ಆಕಾರದಲ್ಲಿ, ಅದು ಶೇಪ್ ನಮಗೆ ಜಾಯಿಂಟ್ ಒಂದೇ ರೀತಿ ಸಿಗೋ ಹಾಗೆ ನಾವು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಇಲ್ಲಿ ನಾನು ಎಕ್ಸ್ಟ್ರಾ ಎಷ್ಟು ಬರುತ್ತೆ ಅದರ ಪೀಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ನಾವು ಬಾಟಮ್ ಸೈಡಿಂದ ನಾವು ಒಂದು ಮೇನ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀವಿ, ಯಾಕಂದರೆ ಬ್ಲೌಸು ನಮಗೆ ನೀಟಾಗಿ ಶೇಪ್ ಸಿಗಲಿ ಸ್ಟಿಚ್ ಹಾಕೋದಕ್ಕೆ ಅಂತ. ಇದನ್ನು ನೀವು ಅಳತೆ ಬ್ಲೌಸ್ನ ಅಳತೆ ಮಾಡಿಕೊಂಡೇ ನೀವು ಬೇಕಿದ್ರೆ ಸ್ಟಿಚ್ ಮಾಡ್ಬೋದು. ಅದನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ನಮಗೆ ಎಷ್ಟು ಮಾರ್ಕ್ ಬರುತ್ತೆ ಅಲ್ಲಿವರೆಗೆ ಮಾರ್ಕ್ ಮಾಡಿಕೊಂಡು, ಮತ್ತು ಸ್ಲೀವ್ಸಲ್ಲೂ ಕೂಡ ಎಷ್ಟು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು, ಮತ್ತು ಜಾಯಿಂಟು ಶೋಲ್ಡರ್ ಜಾಯಿಂಟ್ ಏನು ಬರುತ್ತೆ ನಮಗೆ, ಶೋಲ್ಡರ್ ಜಾಯಿಂಟ್ ಏನು ಬರುತ್ತೆ ಆ ಶೋಲ್ಡರ್ ಜಾಯಿಂಟಲ್ಲೂ ಕೂಡ ನಾವು ಅಳತೆ ಬ್ಲೌಸ್ ಸಹಾಯದಿಂದ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಲೈನ್ನ ನಾವು ಡಾಟ್ ಲೈನ್ನಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟು ನಾವೆಲ್ಲಿ ಮಾರ್ಕಿಂಗ್ ಮಾಡಿರ್ತೀವಿ ಅದೇ ಮಾರ್ಕಿಂಗ್ ನೇರಕ್ಕೆ ನಾವು ಸ್ಟಿಚ್ನ ಮಾಡಿದ್ರೆ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಅಂದರೆ ಶೇಪಿಂಗ್ ಕೊಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು
ಅಳತೆ ಬ್ಲೌಸ್ನ ಎರಡೆರಡು ಸಲ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಉಕ್ಸ್ಪಟ್ಟಿ ಕಾಚಾಪಟ್ಟಿದು ಎರಡು ಸಮ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇಲ್ಲಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.